The Federal and SR Public Welfare Trust present the Pudukkottai Marathon 2025. This event is co-presented by Rupee Apex Group of Companies on Sunday, August 3. India's UPI network processes around 650 million transactions every single day. That's over 7,500 transactions per second, or roughly 450,000 UPI payments every minute. But in Bengaluru, small sellers are suddenly going back to cash only. With more than 18.7 billion UPI transactions hit in May 2025, worth 25 trillion rupees, digital payments are booming. Yet, Bengaluru's small-scale dairy, bakery and cigarette vendors are rebelling against it. ಇದಕ್ಕೇನಾದ್ರು ಮಣದಿಲ್ಲ ಅಂತ ಹೇಳಿದರೆ 23ನೇ ತಾರೀಕು ಮತ್ತು 24ನೇ ತಾರೀಕು 2 ದಿನ ಸಂಪೂರ್ಣವಾಗಿ ಹಾಲು ಉತ್ಪನ್ನಗಳನ್ನು ನಾವೆಲ್ಲರೂ ಮಾರಾಟವನ್ನು ನಿಷೇಧ ಮಾಡೋದಲ್ಲದೆ 25ನೇ ತಾರೀಕು ಎಲ್ಲ ಇಡೀ ಅಂಗಡಿ ಮುಂಗಟ್ಟುಗಳು ಏನು ಸಣ್ಣ ಉದ್ದಿಮೆದಾರರಿದ್ದಾರೋ ಅಂಗಡಿ ಮುಂಗಟ್ಟುಗಳು ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಬ್ರೆಡ್ ಬನ್ ಆಗಿರ್ಬೋದು, ಬೇಕರಿಗಳಾಗಿರ್ಬೋದು, ಹಾಲಿನ ಐಟಮ್ ಕೂಡ ಕಾಫಿ ಟೀ ಆಗಿರ್ಬೋದು ಸಂಪೂರ್ಣ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರ ರೀತಿಯ ಒಂದು ಹೋರಾಟಕ್ಕೆ ಲಕ್ಷಾಂತರ ಜನಗಳು ಬರ್ತಾರೆ. ಈ ಉಗ್ರವಾದ ಒಂದು ಹೋರಾಟವನ್ನು ನಡೆಸ್ತೇವೆ. The notices have left the vendors with no other option than to remove the QR codes and replace them with signboards. No UPI, only cash. Commercial Tax Department notices have reportedly been sent to 4,000 to 5,000 small businesses, compelling vendors to ditch UPI overnight. ಹೌದು ಸರ್, ಈಗ ಅನಿವಾರ್ಯ ಇದು ನಮಗೆ ತೆಗೆಯಲಿಕ್ಕೆ ಮನಸ್ಸಿಲ್ಲ, ಬಟ್ ಇದೀಗ ಅನಿವಾರ್ಯವಾಗಿ ತೆಗಿಲೇಬೇಕು. ಇವರು ಟ್ರಾನ್ಸಾಕ್ಷನ್ ನೋಡಿ ನಮ್ಗೆ ನೋಟಿಸ್ ಕೊಡ್ತಾ ಇದ್ರೆ ನಾವು ಮಾಡಲೇಬೇಕಾಗುತ್ತೆ. ಅದನ್ನ ಟೋಟಲ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸರ್. ಟ್ಯಾಕ್ಸ್ ಕಟ್ಟಿ ಅಂತ ಕೇಳ್ತಾ ಇದ್ದಾರೆ, ಬಟ್ ಒಬ್ಬನ ಆದಾಯ ಎಷ್ಟು ಅಂತ ನೋಡಬೇಕಾಗುತ್ತೆ ಸರ್. ಇಲ್ಲಿ ಆದಾಯ ಎಷ್ಟಿದೆ ಅಂತ ಟ್ರಾನ್ಸಾಕ್ಷನ್ ಮೇಲೆ ಇದು ಕೊಟ್ಟರೆ ಇದು ನಮಗೆ ಅರ್ಥ ಆಗಲ್ಲ. ಇದು ಟ್ರಾನ್ಸಾಕ್ಷನ್ ಇಷ್ಟಾಗಿದೆ ನೀವು ಇಷ್ಟು ಕಟ್ಟಿ ಅಂತ ಅಂದ್ರೆ ನಮ್ಗೆ ಯಾರಿಗೂ ಸಾಧ್ಯ ಇಲ್ಲ. ಇದು ಮಾತ್ರ ತುಂಬ ಜನಕ್ಕೆ ಬಂದಿದೆ ಸರ್, ತುಂಬ ಜನಕ್ಕೆ. ನನ್ಗೆ ಗೊತ್ತಿದ್ದಂಗೆ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಒಂದು 20-28 ಜನ ಇದ್ದಾರೆ. Vendors say they have taken loans, even gold loans, reinvested in their businesses. Now facing bills they simply can't pay. ಸರ್ ಎಷ್ಟೋ ಜನ ನಾವು ಹೇಳಿದ್ವಿ ಸರ್, ಇವಾಗ ಹೇಳ್ತಾ ಇದ್ವಿ, ನಿಮ್ಮ ಫೋನ್ಪೇನೂ ಬೇಡ ಏನು ಬೇಡ ಅಣ್ಣ, ನೀನು 15 ರೂಪಾಯಿ ಮಾತ್ರ 15 ರೂಪಾಯಿಗೂ ನಾನು ಟ್ಯಾಕ್ಸ್ ಕಟ್ಟಬೇಕು. ಇವಾಗ ಹೇಳ್ತಾ ಇರೋದು ನಾನು ಎಲ್ಲಿಂದ ಕೊಡಲಿ ಸರ್? 1 ಲೀಟ್ರ್ ಹಾಲು ತಗೊಂಡ್ರೆ 52 ರೂಪಾಯಿ ಆಗುತ್ತೆ. 52 ರೂಪಾಯಿ ನಂಗೆ ಸಿಗೋದು 1 ರೂಪಾಯಿ ಸರ್. ನಾನೀಗ ಅದು 50 ರೂಪಾಯಿಗೆ ಎಷ್ಟು ಕಟ್ಟಬೇಕಾಗುತ್ತೆ ಸರ್? 18% ಅದನ್ನು ನೀವೇ ಆಲೋಚನೆ ಮಾಡಿ. ನನಗೆ ಸಿಗೋದು 1 ರೂಪಾಯಿ, ಅವರು ಪೂರ 52 ರೂಪಾಯಿಗೂ ಹಾಕ್ತಾರೆ. 1 ಲೀಟ್ರ್ ನಂದಿನಿ ಹಾಲಿಗೆ ಹಾಕ್ತಾರೆ. Is cash only the safe route now? At a time when the rest of India is racing headlong into a digital future, has Bengaluru taken a step back?